ಏನದು ಏನದು ಹೇಳು ಮಗಳ ಇಬ್ರು ಒಟ್ಟಿ ಹೋಗೋಣ ತಾಳಿ ಇಬ್ರು ಒಟ್ಟಿ ಹೋಗೋಣ ಯಾರು ಫಸ್ಟ್ ಹೋಗ್ತಾರೆ ಓಕೆ ಗೋ ಇಲ್ಲಿ ಏನಾದರೂ ಕೆಟ್ಟದ್ದು ಮಾಡೋದು ಅನ್ಸುತ್ತಾ ಇಷ್ಟೊಂದು ಗೋಲ್ಡಿದೆ ಆಯ್ತು ಈಗ ಟಾಟಾ ಆಮೇಲೆ ಸಿಗೋಣ ಬಾಯ್ ಮೈಸೂರು ಪ್ಯಾಲೇಸ್ ಅಲ್ಲ ಮಗಳೇ ಮೈಸೂರು ಪ್ಯಾಲೇಸ್ ರೆಸ್ಟೋರೆಂಟ್ ಇದಾರು ವಿರಾಟ್ ಕೊಹ್ಲಿ ಕ್ವೀನ್ ವಿರಾಟ್ ಕ್ವೀನ್ ಅಲ್ಲ ವಿರಾಟ್ ಕೊಹ್ಲಿ ಇದು ಅಪ್ಪ ಹೆಡ್ಫೋನ್ ಯೂಸ್ ಮಾಡತ್ತೆ ಇದು ಕಿವಿ ಕಾಕೊಳ್ಳೋದು ಇದು ಅಪ್ಪನ ಫೇವರೇಟ್ ಆಕ್ಚುಲಿ ಅಪ್ಪನೇ ತಂದೆ ನಿನ್ನ ಫೇವರೇಟ್ ಏನು ಬರೀ ಅಪ್ಪನ ಫೇವರೇಟ್ ನಿನ್ನ ಫೇವರೇಟ್ ಏನು ನಿನ್ನ ಫೇವರೇಟ್ ಏನು ನನ್ನ ಫೇವರೇಟ್ ಇದು ತೆಪ್ಪತ್ತು ಹಾಕೋದು ಹೌದಾ ಅಮ್ಮ ಏನೇ ಇದು ಯಪ್ಪ 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 ಡ್ಯಾನ್ಸ್ ಮಾಡಿ ಫಸ್ಟ್ ನೀನು ಡ್ಯಾನ್ಸ್ ಕ್ಲಾಸ್ ಹೋಗ್ತಿದ್ರೆ ಡ್ಯಾನ್ಸ್ ಮಾಡು ಸಾಕು ಎಷ್ಟು ದಿನ ಆಯ್ತು ಗುರು ವ್ಲಾಗ್ ಮಾಡಿ ಈ ಒಂದು ಚಾನಲಲ್ಲಿ ಅಲ್ಲ ಮಗಳ ಎಷ್ಟು ದಿನ ಆಯ್ತು ಮಗಳ ಎಷ್ಟು ದಿನ ಆಯ್ತು ವ್ಲಾಗ್ ಮಾಡಿ ಈ ಚಾನಲಲ್ಲಿ ಏನಕ್ಕೆ ವ್ಲಾಗ್ ಮಾಡಿಲ್ಲ ಎಷ್ಟು ದಿನ ಏನಕ್ಕೆ ವ್ಲಾಗ್ ಮಾಡಿಲ್ಲ ನೀನು ಡ್ಯಾನ್ಸ್ ಕ್ಲಾಸಿಗೆಲ್ಲ ಹೋಗ್ತೀಯಂತ ಮತ್ತೆ ಸಿಂಗಿಂಗ್ ಕ್ಲಾಸಿಗೆ ಹೋಗ್ತೀಯಂತೆ ಸಿಂಗಿಂಗ್ ಬರುತ್ತೆ ನಿಂಗೆ ಬರುತ್ತೆ ಅಂದ್ರೆ ಸರಿ ಗಮನೆ ಹೇಳ್ಕೊಂಡು ಓಕೆ ನಾನೀಗ ಫೋನ್ನ ಈ ಚಾನಲ್ನ ಓನರಿಗೆ ಕೊಡ್ತೀನಿ ಹಲೋ ನಮಸ್ಕಾರ ಎಲ್ಲರಿಗೂ ಆಫ್ಟರ್ ಲಾಂಗ್ ಟೈಮ್ ತಾರೇಶ್ ಅವರು ವ್ಲಾಗ್ ಮಾಡೋಣ ಅಂತ ಹೇಳಿ ನಾನು ನಿನಗೆ ಅದೇ ಈ ಚಾನಲ್ ನಿನಗೆ ಅಂತ ಮಾಡಾದ್ಮೇಲೆ ನೀನೇ ವ್ಲಾಗ್ ಮಾಡಬೇಕು ನೀನೇ ಎಡಿಟ್ ಮಾಡಬೇಕು ತಮ್ಮದೇ ನೀನೇ ಕ್ರಿಯೇಟ್ ಮಾಡಬೇಕು ಎಲ್ಲ ನಾನೇ ಮಾಡಿದ್ರೆ ನಿನ್ನ ಒಂದು ಇನ್ವಾಲ್ವ್ಮೆಂಟ್ ಏನಿಲ್ಲ ಟೆಲ್ ಮಿ ಅಬೌಟ್ ಇಟ್ ಹಲೋ ನೀನು ಹೇಳು ತಾರೇಶ್ ಅವ್ರು ತುಂಬಾ ಬ್ಯುಸಿ ಆಗಿದ್ದ ಕಾರಣ ನಮ್ಗೂನು ತುಂಬಾ ವರ್ಕ್ ಕೊಟ್ಬಿಟ್ಟಿದ್ರು ಬರ್ದಿನ ಕನ್ನಡ ಓದ್ಬೇಡ ಅಪ್ಪು ತಾರೇಶ್ ಅವ್ರು ತುಂಬಾ ಬ್ಯುಸಿ ಆಗಿದ್ದ ಕಾರಣ ನ್ಯೂಸ್ ಚಾನಲ್ ಹೋಗ್ಬಿಡ ಮಾಡಿಗೆ ಇವಾಗ ಯಾವ ಕಡೆ ಹೋಗ್ತೀರಾ ತಾರೇಶ್ ಮೈಸೂರು ಪ್ಯಾಲೇಸ್ ಕೇಳು ಎಲ್ಲಿ ಮಗಳ ಮೈಸೂರು ಪ್ಯಾಲೇಸ್ ಅಂತ ಹೋಟೆಲ್ ಹೋಟೆಲ್ಲ ಓಹೋ ಹೋಗೋಣ ಅಲ್ಲಿಗೆ ಈಗ ಹೋಗ್ತಾ ಇಲ್ವಾ ಅಲ್ಲಿನೇ ಅದಕ್ಕೆ ಇವತ್ತು ಈ ಬ್ಲಾಗ್ ಮಾಡ್ತಾ ಇದ್ದೀವಿ ಅಲ್ವಾ ಎಲ್ಲಕ್ಕೂ ಖುಷಿ ಆಗ್ತದೆ ನಂಬರ್ ಡಿಸ್ಪ್ಲೇ ಆಗಿದೆ ಅಪ್ಪ ಅದ್ರಲ್ಲಿ ಏನ್ ನಂಬರ್ ಇದೆ ಸೊ ಬೇಸಿಕಲಿ ಏನಂತಂದ್ರೆ ಇದೊಂದು ಒಂದು ಪ್ಲೇ ಹೌಸ್ ಇದೆ ಆಯ್ತಾ ಅಲ್ಲಿ ಇದು ರೆಡ್ ಸೆಟ್ ಕೋ ನಾನು ಹೇಳ್ಬೋದಾ ಚಂಗಲ್ ಹೌಸ್ ಇಲ್ಲಿ ಚಂಗಲ್ ಇಲ್ವಾ ಎಲ್ಲ ಕಡೆ ಚಂಗಲ್ ನಾನು ಮಾತಾಡ್ಬೋದಾ Can I speak? Hello? Can I speak? Hello. Okay, don't interrupt me, okay? Understand? Okay. ಬಂಗಾರಿ ಬ್ಯಾಂಕಲ್ಲಿ ಏನದು ಏನದು ಅಂತ ಗೊತ್ತಿಲ್ವಾ ಗೊತ್ತಾಯ್ತು ಏನದು ಸಾಂಗಾ ಆ ಸಾಂಗ್ ಖುಷಿ ಈಗ ನೋಡು ವಿಡಿಯೋಸ್ ನೋಡ್ತಾರಲ್ಲ ನೀನೆಲ್ಲ ಕೂತಿರೋ ಪೊಸಿಷನ್ ಅದೆಲ್ಲ ನೋಡ್ತಾರೆ ಅವರು ಪೊಲೀಸಿಗೆ ಇನ್ಫಾರ್ಮ್ ಮಾಡ್ತಾರೆ ಆಮೇಲೆ
ನೀನ್ ಸರಿಯಾಗಿ ಸೀಟ್ ಬೆಲ್ಟ್ ಹಾಕೊಂಡ್ ಕುತ್ಕೊಂಡ್ ಮಾತಾಡ್ಬೇಕಂತ, ಇಲ್ಲ ಆ ತರ ಕುತ್ಕೋಬೇಕಂತೆ. ಹಾಕೋದೇ ಹಿಂದೆ ಕಳ್ಸೋದಿಲ್ವಾ? ನೀನ್ ಕಾಣಿಸ್ತಾರೆ ಪರವಾಗಿ, ನಾನು ಹಿಂಗ್ ಇಟ್ಕೋತೀನಿ ಮೊಬೈಲ್ನ. ಮೈಕ್ ಇಲ್ವಾ? ಸೀಟ್ ಬೆಲ್ಟ್ ಹಾಕೊಂಡ್ ಕೂತಿದ್ದೀರಾ? ಹಾ, ಯಾಕೆ ಡಲ್ ಆಯ್ತಲ್ಲ? ಎಲ್ಲ ಕುಣ್ದಾಡ್ಬೇಕಾ ನೀನು? ಸೇಫ್ಟಿಗೆ ಸೀಟ್ ಬೆಲ್ಟ್ ಹಾಕೋಬೇಕು ಕಣಮ್ಮ. ಓಕೆನಾ? ಡನ್ ಮಾಡು. ರೆಡಿ ಸೆಟ್ ಗೋ. ಬೇಕಾ ಬೇಡವಾ? ಎನಿವೇಸ್, ಸೊ ನಾವು ಪ್ರತಿ ವಾರ ಏನೆಲ್ಲ ಕೆಲಸ ಮಾಡ್ಕೊಂಡು ವಾರ ಪೂರ್ತಿ ಇರ್ತೀವಿ. ಸೊ ಅಫ್ಕೋರ್ಸ್ ಒಂದು ದಿನ ಫ್ಯಾಮಿಲಿ ಕೊಡೋದು ತಪ್ಪೇನಿಲ್ಲ. ಓ ಮೈ ಗಾಡ್, ಪೋಷು ಏನು ಹೇಳಿದ್ದು? ಇದೇನು ಬಾಯ್ಲಿ? ವಾಟ್ ಇಸ್ ದಿಸ್? ಏನದು? ಡಾಗ್. ಹಾರ್ಸ್. ಓಕೆ, ಸಾರಿ. ಇಲ್ಲೊಂದು ಇದೆ ಆಯ್ತಾ, ಐಟಮ್ ಇದೆ ಆಯಿತಾ, ನಂಗೆ ತುಂಬ ಫೇವ್ರೇಟ್ ಇದು. ನಾನು ಹೆಂಗಾರ ಮಾಡಿ ಕತ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಪಾರ್ಟಿ ಮುಗಿದಾದ್ಮೇಲೆ ನೈಟ್ ಹೊತ್ತು ಹೋಗ್ಬೇಕಾದ್ರೆ ಹಂಗೆ ಎತ್ತಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡ್ಬೋದು, ಖುಷಿ 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 ಥರ. ಇಲ್ಲಿ ಪಾಪಗಿಂತ ನನಗೆ ಆಟಾಡೋಕ್ಕೆ ಇಷ್ಟ ಇಲ್ಲ. ಪಾಪ ಬರ್ಬೇಕಾ ಅಮ್ಮ ಬರ್ಬೇಕಾ? ಸೊ ಬನ್ನಿ, ಶೂ ಬಿಟ್ಬಿಟ್ಟು ಆಟಾಡಕ್ಕೆ ಹೋಗೋಣ. ಇದೊಂಥರ ಚೆನ್ನಾಗಿದೆ ಗುರು ಆಟಾಡೋಕೆ ಇಲ್ಲಿ, ಲೀಟ್ರಲ್ಲಿ. ಏನಿದೆ ಹಿಂಗಿದೆಯಲ್ಲ ಇದು? ವಾವ್. ಹಾಂ, ಹೋಗಿ ಆಟಾಡೋಗು, ಹೋಗಿ ಆಟಾಡೋಗಮ್ಮ. ಬಾ ಮಾಡೋಣಮ್ಮ. ಯಾವ ಆಟೇಷನ್ ನಿಂಗೆ? ವಿಚ್ ಗೇಮ್ ಯು ಲೈಕ್? ಓಕೆ, ಗೋ ಗೋ ಗೋ, ಹೋಗಮ್ಮ. ಅಯ್ಯೋ ಅಯ್ಯೋ, ಏನು ಪಿ ಟಿ ಉಷಾ ಥರ ಅಂತಲ್ಲ ನೋಡು. ಅಯ್ಯಪ್ಪ ಪೋಷು, ಏನೋ ಮಚ್ಚ, ಏನು ತಿಂತೀಯೋ? ಹೊಟ್ಟೆಗೆ ಅಷ್ಟು ಬೆಳಗಿದ್ಯಾ? ಸರಿ ಆಯ್ತು, ನಡೀರಮ್ಮ. 10 ಮರ್ರಿ ಐಸಾ ಕೇರ್ಫುಲ್ ಪೋಷಿತ. ಯಾವುದು? ನಾನು ಬರಲ್ಲ ಅಟ್ಟಡಕ್ಕೆ. ವೆಯ್ಟ್ ಅಲ್ಲಿ ಆಲ್ಸಕಮ್. ಏನೇಗೋ ತಾಳು ಮಗಳ, ಇಬ್ರು ಒಟ್ಟಿ ಹೋಗೋಣ. ಇಬ್ರು ಒಟ್ಟಿ ಹೋಗೋಣ. ಯಾರು ಫಸ್ಟ್ ಹೋಗ್ತಾರೆ ನೋಡೋಣ. ಓಕೆ, ಗೋ. ನಾನು ಹೋಗಲ್ಲಪ್ಪ, ಇದು ಗೆಲ್ಲಿಗೆ ನೋಡ್ಬೇಕಂದ್ರೆ ನಾನು ಜಂಪರ್ ಬಿಟ್ಟೆ. ಆಯ್ತು ಚಿಪ್ಪ ಆಯ್ತು, ಬಾ ಹೋಗು. ಬನ್ನಿ ಇನ್ನೊಂದ್ಸಲ ಹೋಗ. ಕಮ್ ನಾನು ಫಸ್ಟ್ ಹೋಗ್ತೀನಿ. ಅಲ್ಲಿ ಗೋ ಫಸ್ಟ್. ಇಲ್ಲಿದು ಕೇರ್ಫುಲ್ ಗೋ. ನಾನು ಫಸ್ಟ್. ಅದು ಆಯ್ತಾ? ಮತ್ತೆ ಆಟ ಇಷ್ಟ ಆಗ್ಲಿಲ್ವಾ ನಿನ್ಗೆ? ಇನ್ನೂ ಆಟ ಆಡ್ಬೇಕಿತ್ತಾ? ಆಟ ಎಲ್ಲ ಮುಗಿಸ್ಕೊಂಡು ಮೈಸೂರು ಪ್ಯಾಲೇಸ್ ಹತ್ರ ಬಂದಿದ್ದೀವಿ ಊಟ ಮಾಡೋಣ ಅಂತ. ಭರ್ಜರಿ ಭೋಜನ ಇವಾಗ. ನಾನು ಮಾತಾಡೋದಂದ್ರೆ ನಮ್ಮ ತಾರಸಿಗೆ ಅಂತ ಇಷ್ಟ ಆಗೋದಿಲ್ಲ. ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಇಲ್ಲ ಅಂದ್ರೆ ನೆಕ್ಸ್ಟ್ ನಾನು ಮಾತಾಡೋದೇ ಇಲ್ಲ. ಎಲ್ಲೆಲ್ಲೋ ಫ್ಯಾನ್ಸು ಮೈಸೂರು ಪ್ಯಾಲೇಸ್ ಬಂದೇ ಬಿಡ್ತು. ಏನು ಖುಷಿ? ನಿಂಗೆ ಏನು ಇಷ್ಟ ಅಪ್ಪ? ಅಲ್ಲಿ ಏನು ತಿಂತೀಯ ನೀನು? ಹೇಳು. ಇಡ್ಲಿ. ತಡಿ ಏನು ತಿಂತೀಯ ನೀನು? ದೋಸೆ. ಏನು ತಿಂತೀಯ? ಹಾಂ, ದೋಸೆ. ಇಲ್ಲಿ ಏನಾದರೂ ಕೆಟ್ಟದ್ದು ಮಾಡೋದು ಅನ್ಸುತ್ತಾ? ಇಷ್ಟೊಂದು ಗೋಲ್ಡ್ ಇದೆ. ಆಯ್ತು, ಈಗ ಆಮೇಲೆ ತಿಂಗಳ ಎಲ್ಲ ಫುಲ್ ಗೋಲ್ಡ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ತುಂಬ ಒಂಥರ ಹೈ ಲುಕ್ ಬರಲಿ ಅಂತ. ಇದು ರಾಜನ್
ಅದು ರಾಣಿದು, ಇದು ಪ್ರಿನ್ಸಸ್ ಇಲ್ಲಿ ಕೂರ್ತಾಳೆ. ಆಹಾ ಆ ಥೀಮಲ್ಲಿ ಮಾಡಿರೋದ ಇದು. ಓಕೆ ಓಕೆ ನೈಸ್ ನೈಸ್ ನೈಸ್. Who am I? I'm the king. And you, who are you? You are the princess. I'm the princess. She is what? Queen. Then you're the King. ನಾನು ಎಲ್ಲ ಎಷ್ಟು ಜನ miss call ಆ? ನಿಂದು ಮಾತ್ರ ಮಾಡೋದಿಲ್ಲ. ಹೆಂಗಿರು ಇಷ್ಟು ಮಿಸ್ ಕಾಲ್ಗಳು ನೋಡಿದ್ರು ಇಲ್ಲಿ. ನಮಸ್ಕಾರ ಎಲ್ಲ ಕನ್ನಡಿಗರಿಗೆ. ಬ್ರೋ ನಮ್ಮ legend ಬಂದಿದ್ದಾರೆ. ಇಷ್ಟೇ ಆಯ್ತು ಓಪನ್ ಮಾಡಿ. ಓಪನ್ ಮಾಡಿ ಇವತ್ತಿಗೆ 10 ದಿನ ಆಯ್ತು ಬಂದು. ಹೇಗಿರ್ತದೆ? ಟೆಲ್ ಮಿ ಯುವರ್ ಫೀಲಿಂಗ್. ಈಗ ತಾರೀಶ್ಗೆ ಅದು ಫೀಲ್ ಆಗುತ್ತೆ ನೀಟಾಗಿ ಆಸ್ ಎ ಯೂಟ್ಯೂಬರ್ ಅಥವಾ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್. ಸೊ ಇದನ್ನ ನಾವು ಏನೊಂದು ಮಾಡಿದ್ದು ಒಂದು ವಿಷನರಿ, ಇದು ಹಿಂಗಿರಬೇಕು, ಈ ಒಂದು ಮ್ಯಾನಿಫೆಸ್ಟೇಷನ್ ಆಗಿ ನಾನು ಮೈಸೂರು ಹುಡುಗಾಗಿ ಮೈಸೂರು ಪ್ಯಾಲೇಸ್ ಹಿಂಗೇ ಬರಬೇಕು, ಇದೇ ಥರ ಇರಬೇಕು ಅನ್ನೋದು ಬಂತಾ. ಇದು ಫಸ್ಟ್ ಸ್ಟೇಜ್ ಆದಮೇಲೆ ಅದರಲ್ಲಿ 2 ಥರ ಇರ್ತದೆ. ಜನ ಇದನ್ನ ಹೆಂಗೆ ಎಕ್ಸೆಪ್ಟ್ ಮಾಡ್ತಾರೆ ಅದೊಂದು. ಸೊ ಅಕ್ಸೆಪ್ಟೆನ್ಸ್ಗೆ ಹೆಂಗೆ ಬರ್ತದೆ ಗೊತ್ತಾ? ಸೊ ನಾನು ದುಬೈಗೆ ಬಂದು ಒಂದು 7 ವರ್ಷ ಆಯಿತು. 7 ವರ್ಷದಲ್ಲಿ ನೀವು ನೋಡಿರ್ಬೋದು, ನಾನು ತಾರಿ ಒಂಥರ ಫೇಮಸ್ ಆಗಿದ್ರೆ ನಾನೊಂಥರ ಫೇಮಸ್ಸು. ಪೊಲಿಟಿಕ್ಸ್ ಆಗಲಿ, ಮೈಂಡ್ ಕೋಚಿಂಗ್ ಆಗಲಿ, ಮೋಟಿವೇಟ್ ಮಾಡೋದಾಗಲಿ, ಈ ಥರ ಹುಡುಗರುಗಳಿಗೆ. ಸೊ ಇದನ್ನು ನನ್ನ ಹುಡುಗರುಗಳಿಗೆ ಆ್ಯಕ್ಚುಲಿ ನಾನು ಯಾರದೇ ಒಂದು ವಿಡಿಯೋ ಮಾಡಿದ್ರು ಅದೊಂದು ಮೋಟಿವೇಶನ್ ಕೂಡ ಟ್ರೈ ಮಾಡಿರ್ತೀನಿ. ಅದರಲ್ಲೂ ಈ ಬಜರಂಗ್ ಬಲಿ ಥರ ಹನುಮಾನ್ಗೆ ಅದ್ರ ಪವರ್ ಅದಕ್ಕೆ ಗೊತ್ತಿರಲ್ಲ ಅಂತ ಆ ಥರ ನನಗೆ ಫೀಲ್ ಆಯಿತು. ಹೆಂಗೆ ಅಂದರೆ ನಾನೊಂದು 10 ಜನ ಬರ್ತಾರೆ ಅನ್ಕೊಂಡಿದ್ದೆ, ನನಗೆ 100 ಜನ ಬಂದರು. ಸೊ ನಾನು ಸರ್ಪ್ರೈಸ್ ಆಗಲಿಲ್ಲ ಅವಾಗ. ದೆನ್ ಐ ರಿಯಲೈಸ್ಡ್ ಓಕೆ, ಸೊ ಇದೊಂದು 7 ವರ್ಷದ ನಮ್ದೇನು ನಾನು ವಿಡಿಯೋ ಮಾಡಿ ಒಂದು ಸಫರ್ ಪಟ್ಟಿ ಪ್ರತಿಫಲ ಪಟ್ಟಿದೆ, ಅದು ಒಂದು ಈ ಥರ ಟರ್ನ್ ಔಟ್ ಆಯಿತು ಅಂತ. ಬಟ್ ಈಗ ಹೆಂಗೆ ಅಂತಂದರೆ ಜನ ನಾವು ಏನೇ ಇನ್ಫ್ಲೂಯೆನ್ಸ್ ಮಾಡಿದ್ರೆ ಎಷ್ಟೊಂದು ಜನ ಈಗ ಹಿಂಗೆ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಎಷ್ಟೊಂದು ಜನ ಕಾಲು ಬೇಗ ಬಂದ್ಬಿಡ್ತಾರೆ, ಚಿಕ್ಕ ಹುಡುಗರು ಅಣ್ಣ ನಿಮ್ಮನ್ನು ನೋಡಿದ್ವಿ ದುಬೈಗೆ ಅಂತ. ಒಂದ್ಸತಿ ನಮ್ಮ ಪ್ರೀತಿ ವಿಶ್ವಾಸಕ್ಕೆ ಬರ್ಬೋದಾಯ್ತಾ. ಬಟ್ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಾದ್ಮೇಲೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಇನ್ನೂ ಜಾಸ್ತಿ. ಹೆಂಗೆ ಇಂಟೀರಿಯರ್ಗೆ ಬಂದ್ಬಿಟ್ರೆ ಸಾಕ, ಜನಕ್ಕೆ ಊಟ ಸಿಕ್ಕಿಲ್ಲ ಅಂದರೆ 2ನೇ ಸತಿ ಯಾಕೆ ಬರ್ತಾರೆ? ಸೊ ಅಲ್ವಾ, ನನ್ನ ಪ್ರೀತಿ ವಿಶ್ವಾಸಕ್ಕೆ ಒಂದ್ಸಲ ಬರ್ತಾರೆ. 2ನೇ ಸತಿ ಬರ್ಬೇಕಂದ್ರೆ ನಾವು ಆಂಬಿಯನ್ಸ್ ಚೆನ್ನಾಗಿರ್ಬೇಕು, ಸರ್ವಿಸ್ ಚೆನ್ನಾಗಿರ್ಬೇಕು, ಫುಡ್ ಚೆನ್ನಾಗಿರ್ಬೇಕು. ನಮ್ಮ ಪ್ರಕಾರ ಅದನ್ನು ಕೊಡಕ್ಕೆ ಟ್ರೈ ಮಾಡ್ತಾ ಇದೀವಿ. ಆಸ್ ಐ ಟೋಲ್ಡ್ 10ಕ್ಕೆ 100 ಜನ ಬಂದಿದ್ದೀರಾ. ಸೊ ಮತ್ತೆ ನಾನೊಂದು ಹೇಳ್ಬೇಕು, ದೇವರೊಳಗೆ ಎಲ್ಲ ಬರೀ ಕನ್ನಡಿಗರೆ, 99.9999 ಎಲ್ಲ ಕನ್ನಡಿಗರೆ. ಇಷ್ಟು ಜನ ಕನ್ನಡಿಗರವರ ದುಬೈಲಿ ಅಂತ ಶಾಕ್ ಹೋತಾರಿ ನಮಗೆ. ಎಲ್ಲೆಲ್ಲಿಂದ ಬ್ರೋ ಆಕ್ಚುಲಿ ನೀವು ಇನ್ನೊಂದು ಬ್ರಾಂಚ್ ಓಪನ್ ಮಾಡೋಕೆ ಕಡೆ 100% ಬ್ರೋ. 100% ನಾ ಜಾಸ್ತಿ ಐಟಮ್ಸ್ ಮಾಡ್ಸಲ್ಲ. 4 ಐಟಮ್ಸ್: ಮೈಸೂರು ಮಸಾಲೆ ದೋಸೆ, ಮೈಸೂರು ಮಟನ್ ಬಿರಿಯಾನಿ, ಮೈಸೂರು ಮಸಾಲೆ ಪುರಿ, ಮೈಸೂರು ಬಾದಾಮ್ ಮಿಲ್ಕ್. ಎಲ್ಲಾನು ಮಾಡಿ ಚಿತ್ರಾನ್ನ ಮಾಡ್ಕೊಳ್ಳೋದಕ್ಕಿಂತ 4 ಐಟಮ್ ಮಾಡಿ ಅದನ್ನೇ ಫೇಮಸ್ ಮಾಡವ. ಬ್ರೇಕ್ಫಾಸ್ಟ್ಗೆ ಜನ ದೋಸೆ, ಇಡ್ಲಿ, ಚಿತ್ರಾನ್ನ, ಮೊಸರನ್ನ, ವಾಂಗಿಬಾತ್, ಪುಳಿಯೋಗರೆ, ಇದೊಂದು ಕಾನ್ಸೆಪ್ಟ್. ಸೊ ಐ ವಾಂಟ್ ಟು ಫೋಕಸ್ ಮೋರ್ ಆನ್ ದ ಬ್ರೇಕ್ಫಾಸ್ಟ್. ಎನಿವೇಸ್ ಗೈಸ್, ಸೊ ಲೆಟ್ ಅಸ್ ಟ್ರೈ ದ ಫುಡ್. ಬಾದಾಮ್ ಇಲ್ಲಿ 4 ಫೇಮಸ್ ಐಟಮ್ ಅಂದೆ. ನೋಡಿ ಬಾದಾಮ್ ಶಾರ್ಟ್ಸ್ ಆಲ್ರೆಡಿ ಬಂದಿದೆ. ನಮ್ಮತ್ತೆ ಇನ್ನೊಂದು ಹೇಳ್ಬಿಡ್ತೀವಿ, ನಮ್ದು ಎಲ್ಲ ಐಟಮ್ಗಳು 4 ಫೇಮಸ್ ಐಟಮ್ ಎಲ್ಲ ಮೈಸೂರಿಂದಾನೇ ಬರೋದು. ಮೈಸೂರು ಬಾದಾಮ್ ಪುಡಿ, ಮೈಸೂರು ಮಟನ್ ಬಿರಿಯಾನಿ ಅಂದ್ರೆ ಮಟನ್ನು ನಮ್ಮ ಮಂಡಿಯಿಂದಾನೇ ಇಂಪೋರ್ಟ್, ಗೊತ್ತಾಯ್ತಾ? ಆಮೇಲೆ ಮಸಾಲೆ ಪುರಿದು ಅಲ್ಲಿದೆ ಟೇಸ್ಟು. ಆಮೇಲೆ ನಮ್ದು ಇನ್ನೊಂದೇನೋ ಐಟಮ್ ಐತಲ್ಲ ಫೇಮಸ್, ಏನೋ ಮೈಸೂರು ಮಟನ್ ಬಿರಿಯಾನಿ, ಮಸಾಲೆ ದೋಸೆ ನಮ್ಮ ಹಾಸನವ್ರು ಹಾಕೋದು. ಸೊ ಎಲ್ಲ ನಾವು ಮೈಸೂರು ಟಚ್ ಇಟ್ಟಿದೀವಿ. ವಾವ್, ಕಲ್ತ್ಕೋಯ್ತರ ಮಾಡೋದ. ನಾನ್ ಮಾಡೋದ್ ಕಲ್ತ್ಕೊಂಡ್ರೆ ನೀನ್ ಇಲ್ಲಿ ಬಂದ್ ತಿನ್ನಕ್ಕಾಗತ್ತಾ? ಯಾವ್ದು ಅದು ಬಿಸಿಲ್ವಾ? ಅದು ಅವಳು ಮಧ್ಯಾಹ್ನ ಮುರಿದಿರೋದ್ ನೋಡು. ಬಿಸಿಲ್ವಾ? ನಾವು ದೋಸೆ, ಪುಳಿಯೋಗರೆ, ಚಿತ್ರಾನ್ನ, ಉಪ್ಪಿಟ್ಟು, ಪಲಾವ, ಏನದು ಕೇಸರಿ ಬಾತು, ಎಲ್ಲ ಬ್ರೇಕ್ಫಾಸ್ಟ್ ಐಟಮ್ ಎಲ್ಲ ಒಂದೇ ಥರ ಟ್ರೈ ಮಾಡ್ಬಿಟ್ಟಿದ್ದೀವಿ. ಎಷ್ಟಾಯ್ತು ಮಕ್ಕಳೇ? ಶಿ ಇಸ್ ಬಿಸಿ ಈಟಿಂಗ್. ಬಟ್ ಎವ್ರಿಥಿಂಗ್ ರೆಸ್ಪಾನ್ಸ್ ಇಸ್ ವೆರಿ ಗುಡ್. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇದೇ ತರ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಇನ್ನೂ ಚೆನ್ನಾಗಿ ನಾವು ನಡೆಸ್ಬೇಕಂತ ಅನ್ಕೊಂಡಿದ್ವಿ. ಡೂಯಿಂಗ್ ಗುಡ್. ವಾಟ್ ವಿ ಗೆಟಿಂಗ್ ಹ್ಯಾಪಿ ಫಾರ್. ಚೆನ್ನಾಯ್ತಾ? ಟೇಸ್ಟ್ ಎಲ್ಲ ಚೆನ್ನಾಯ್ತಾ? ಇವ್ರು ಟ್ರೈ ಮಾಡಿಲ್ಲ ಅವತ್ತು ಆಕ್ಚುಲಿ. ಇವತ್ತು ಟ್ರೈ ಮಾಡಿ, ಇವತ್ತು ಸ್ವಲ್ಪ ಇದೆ, ಇವತ್ತು ಟ್ರೈ ಮಾಡಿ, ಎಲ್ಲ ಐಟಮ್ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಎನಿವೇಸ್, ಓಕೆ ಕಿರಣ್ ಗೌಡ್ರೆ, ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಅಪ್ಪ ಈಗಲೇ ಹೇಳ್ತಾ ಇದೀವಿ, ನಾವು ವೆಜಿಟೇರಿಯನ್ ಜಾಸ್ತಿ ಫೋಕಸ್ ಮಾಡ್ತಾ ಇದೀವಿ. ಹೆಂಗೆ ಬೆಂಗಳೂರಲ್ಲಿ ಜನ ನಂಬಲ್ಲ, ಇಲ್ಲಿ ದುಬೈ ಇಲ್ಲಿ ಇರೋರು ಗೊತ್ತಿಲ್ಲ, ಇಲ್ಲದೆ ಇರೋರ್ಗೆ ಹೇಳ್ತೀನಿ, ಯಾರು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬರಲ್ಲ. ಬಟ್ ನಾನು ಇವತ್ತು ಮಾತಾಡ್ತಾ ಇದೀನಿ, ನೆಕ್ಸ್ಟ್ ಇನ್ 3 ತಿಂಗಳಲ್ಲಿ ಜನ ಬ್ರೇಕ್ಫಾಸ್ಟ್ ನಿಂತ್ಕೊಳಕ್ ಜಾಗ ಇರಬಾರ್ದು. ಅದು ನನ್ನ ಒಂದು ಡ್ರೀಮ್. ಮತ್ತೆ ತುಂಬಾ ಚೆನ್ನಾಗಿ ಬರ್ತಾ ಇದೆ. ದೋಸೆಗಳಾಗಿರ್ಬೋದು, ನಮ್ಮ ಪುಳಿಯೋಗರೆ, ಮೊಸರನ್ನ, ಚಿತ್ರಾನ್ನ, ವೆರೈಟೀಸ್ ಆಫ್ ವೆಜಿಟೇರಿಯನ್ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ನಾವು ಹೇಳ್ಬೇಕು ಅಂದ್ರೆ ನಾವು ವೆಜಿಟೇರಿಯನ್ ಸಿಕ್ಕಾಪಟ್ಟೆ ಮೂವ್ಮೆಂಟ್ ಜಾಸ್ತಿ ಇದೆ. ದಯವಿಟ್ಟು ಬಂದು ಟ್ರೈ ಮಾಡಿ. ಫಸ್ಟ್ ಇಷ್ಟ ಆಯ್ತಾ ನಿಮಗೆ ಹೋಟೆಲ್?
ಹಿಂಗೇನಾಯ್ತಾ? ಊಟ ಎಲ್ಲ ಸೂಪರ್ ಆಗಿದೆ. ಆಂಬಿಷನ್ ಕುತ್ಕೊಂಡು ಊಟ ಮಾಡ್ತಾರೆ, ಎಲ್ಲೋ ನಾವು ಊರ್ ಕಡೆನೇ ಇದೀವಿ ಅನ್ನೋ ಅಯ್ಯೋ ಜಾಸ್ತಿ ಡೌಡಿ ಬಿಡ, ಅಷ್ಟೊಂದು ಡೌಡೆ ಕೇಳಿಲ್ಲ ನಾನು. ಇಲ್ಲ ಇಲ್ಲ ಡವ್ವೇನಿಲ್ಲ ನಿಜ. ಓಕೆ ಬಾಯ್.